ಮೈಸೂರಲ್ಲಿ ಹೀಲಿಯಂ ಗ್ಯಾಸ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾವಿನ ಬೆನ್ನಲ್ಲೇ ಅಣ್ಣ ಕೂಡ ಸಾವನ್ನಪ್ಪಿದ್ದಾರೆ. ಗಾಯಾಳು ಮಂಜುಳಾ ಅವರು ಸಾವನ್ನಪ್ಪಿದ್ರು. ಅವರ ಸಾವಿನ ಸುದ್ದಿ ತಿಳಿದು ಅಣ್ಣ ಕೂಡ ಸಾವನ್ನಪ್ಪಿದ್ದಾರೆ. ಮಂಜುಳಾ ಸಾವಿನ ಬೆನ್ನಲ್ಲೇ ಅಣ್ಣ ಪರಮೇಶ್ವರ್ ಕೂಡ ಸಾವನ್ನಪ್ಪಿದ್ದಾರೆ. 1 ತಿಂಗಳಿಂದ ಹಾಸಿಗೆ ಹಿಡಿದಿದ್ದಂತಹ ಪರಮೇಶ್ ಅವರು ಇವತ್ತು ಸಾವನ್ನಪ್ಪಿದ್ದಾರೆ. ಇತ್ತ ಹೀಲಿಯಂ ಗ್ಯಾಸ್ ಸ್ಫೋಟ ಪ್ರಕರಣದ ತನಿಖೆ ಚುರುಕುಗೊಳ್ತಾ ಇದೆ. ಎನ್ಐಎ ಅಧಿಕಾರಿಗಳು ತನಿಖೆಯನ್ನ ಆರಂಭ ಮಾಡಿದ್ದಾರೆ. ಮತ್ತೊಂದು ಕಡೆ ಯಾವಾಗ ತಂಗಿ ಸಾವನ್ನಪ್ಪಿದ್ರು ಅನ್ನುವಂತಹ ಸುದ್ದಿ ಒಂದು ಕಡೆ ಆದರೆ ಅದನ್ನ ಡೈಜೆಸ್ಟ್ ಮಾಡಿಕೊಳ್ಳುವಷ್ಟರಲ್ಲೇ ಕುಟುಂಬಸ್ಥರಿಗೆ ಇದೀಗ ಮತ್ತೊಂದು ಶಾಕ್ ಎದುರಾಗಿದೆ. ಅಣ್ಣ ಪರಮೇಶ್ ಅವರು ಕೂಡ ಇದೀಗ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಬಹಳ ವರ್ಷಗಳಿಂದಲೂ ಕೂಡ ಅವರು ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ರು. ಅಚಾನಕ್ ಆಗಿ ಈ ಸಂದರ್ಭದಲ್ಲಿಯೇ ಸಾವನ್ನಪ್ಪಿರುವುದು ಕುಟುಂಬಸ್ಥರಿಗೆ ನುಂಗಲಾರದ ತುತ್ತಾಗಿದೆ. ಮತ್ತೊಂದು ಕಡೆ ಹೀಲಿಯಂ ಗ್ಯಾಸ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಚುರುಕುಗೊಳಿಸಲಾಗ್ತಾ ಇದೆ. ನೋಡಿ, 360 ಡಿಗ್ರಿ CCTV ಕ್ಯಾಮೆರಾವನ್ನ ಈ ಅರಮನೆ ಮೈದಾನದ ಮುಂಭಾಗ ಅಳವಡಿಕೆ ಮಾಡಲಾಗಿದೆ. ಆದರೆ ಅದು ಕೆಲಸ ಮಾಡ್ತಾ ಇಲ್ಲ ಅನ್ನೋದು ನಿಜಕ್ಕೂ ಆಶ್ಚರ್ಯಕರವಾದಂತಹ ಸಂಗತಿ. ನೋಡಿ, ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಇವರೇ ಮಂಜುಳಾ ಅವರು. ಇವರು ಈ ಹೀಲಿಯಂ ಗ್ಯಾಸ್ ಸ್ಫೋಟ ಆದಂತಹ ಸಂದರ್ಭದಲ್ಲಿ ಗಾಯಕ್ಕೆ ಒಳಗಾಗಿದ್ರು. ಅವರು ಕೂಡ ಸಾವನ್ನಪ್ಪಿದ್ದಾರೆ. ಇದೀಗ ಅವರ ಸಾವಿನ ಬೆನ್ನಲ್ಲೇ ಅವರ ಅಣ್ಣ ಕೂಡ ಸಾವನ್ನಪ್ಪಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಈ ಹೀಲಿಯಂ ಗ್ಯಾಸ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಬ್ಲಾಸ್ಟ್ ಆದಂತಹ ಸಂದರ್ಭದಲ್ಲಿ ಮಂಜುಳಾ ಅವರಿಗೆ ತೀವ್ರ ಗಾಯಗಳಾಗಿತ್ತು, ಅವರು ಸಾವನ್ನಪ್ಪಿದ್ರು. ಈಗ ಅವರ ಅಣ್ಣ ಕೂಡ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿ. ಅವರಿಗೆ ಏನಾಗಿತ್ತು? ರಮೇನು, ಕಳೆದ 1 ತಿಂಗಳಿಂದ ಮಂಜುಳಾ ಅವರ ಅಣ್ಣ ಪರಮೇಶ್ ಹಾಸಿಗೆಯನ್ನು ಹಿಡಿದಿದ್ರು. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ದಂತ ಪರಮೇಶ್ ಇವತ್ತು ದಿಢೀರ್ ಹಾಸಿಗೆಯಲ್ಲಿ ಸಾವನ್ನಪ್ಪಿದ್ದಾರೆ. ನಿನ್ನೆ ಸಂಜೆ ಮಂಜುಳಾ ಮೃತಪಟ್ಟಿದ್ರು. ಮೈಸೂರಿನ ಅಂಬಾವಿಲಾಸ ಅರಮನೆಯ ಜಯಮಾರ್ತಾಂಡ ದ್ವಾರದ ಬಳಿ ನಡೆದಂತಹ ಗ್ಯಾಸ್ ಸಿಲಿಂಡರ್ ಹೀಲಿಯಂ ಗ್ಯಾಸ್ನ ಸಿಲಿಂಡರ್ನ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗಾಯಾಳು ಮಂಜುಳಾ ಮೈಸೂರಿನ KR ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೂಡ ಪಡಿತಾ ಇದ್ರು. ಕಾಲಿಗೆ ತೀವ್ರತರನಾದ ಪೆಟ್ಟು ಬಿದ್ದಿತ್ತು. ಕಾರ್ಡಿಯಾಕ್ ಅರೆಸ್ಟ್ ಆಗಿ ಮಂಜುಳಾ ಸಾವನ್ನಪ್ಪಿದ್ರು. ಮಂಜುಳಾ ಸಾವನ್ನಪ್ಪಿರುವಂತಹ ಸುದ್ದಿಯನ್ನ ಡೈಜೆಷನ್ ಮಾಡಿಕೊಳ್ಳುವಂತಹ ಸಂದರ್ಭದಲ್ಲಿಯೇ ಕುಟುಂಬಸ್ಥರಿಗೆ ಮತ್ತೊಂದು ಭಾರ ಸಿಡಿಲು ಬಳಿದಿದೆ. ಅವರ ಅಣ್ಣ ಕೂಡ ಹಾಸಿಗೆಯಲ್ಲಿ ಚಿಕಿತ್ಸೆಯನ್ನ ಪಡ್ತಿದ್ದ ಅಣ್ಣ ಪರಮೇಶ್ ಕೂಡ ಸಾವನ್ನಪ್ಪಿದ್ದಾರೆ. ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಚಾಮಲಾಪುರ ಬೀದಿಯ ನಿವಾಸಿಗಳು ಇವರು. ಈಕೆ ಮಂಜುಳಾ ಕೂಡ ಮದುವೆ ಆಗಿರ್ಲಿಲ್ಲ. ಕುಟುಂಬದಲ್ಲಿ ಅಣ್ಣ ತಂಗಿ ಅಪ್ಪನನ್ನ ನೋಡ್ಕೊಳ್ಳುವಂತ ಜವಾಬ್ದಾರಿಯನ್ನ ಈ ಮಂಜುಳಾ ಹೊತ್ತಿದ್ಲು. ಇದಾದ ಬಳಿಕ ಅವರ ಅಣ್ಣ ಅನಾರೋಗ್ಯದಿಂದ ಹಾಸಿಗೆಯನ್ನ ಹಿಡಿದಿದ್ರು. ಅವರಿಗೆ ಚಿಕಿತ್ಸೆಯನ್ನು ಕೂಡ ಕೊಡಿಸಲಾಗ್ತಾ ಇತ್ತು. ಈ ವಿಚಾರದಲ್ಲಿ ಏನು ಬೆಳಿಗ್ಗೆ ದಿಢೀರ್ ಅಂತ ಹೇಳಿ ಅವರ ಅಣ್ಣ ಕೂಡ ಸಾವನ್ನಪ್ಪಿದ್ದಾರೆ. ಹೀಗಾಗಿ ಮತ್ತೊಂದು ಕಡೆ ಸ್ಫೋಟದ ತೀವ್ರತೆಯ ಹಿನ್ನೆಲೆಯಲ್ಲಿ ಇಲ್ಲಿ CCTV ಕ್ಯಾಮೆರಾ ಕೂಡ ವರ್ಕ್ ಆಗ್ತಾ ಇಲ್ಲ. ಇದು ಅರಮನೆಯ ಆಡಳಿತ ಮಂಡಳಿಯ ಭದ್ರತಾ ವೈಫಲ್ಯವನ್ನ ಎತ್ತಿ ತೋರಿಸುವಂತದ್ದು ಇದೀಗ ಗೊತ್ತಾಗಿದೆ. ರಮ್ಯಾ, ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.